ಜೈ ಶ್ರೀರಾಮ್ ಎಲ್ಲರಿಗೂ. ಮನುಷ್ಯರೊಳಗೆ ಹೋಗುವಾಗ ನಮ್ದು ಆಕ್ಸಿಡೆಂಟ್ ಆಗಿದ್ರಲ್ಲ, ಅವಾಗೆಲ್ಲ ಗಾಡಿ ಸ್ವಲ್ಪ ಭಾಳ ಡ್ಯಾಮೇಜ್ ಆಗೈತಿ. ಅದನ್ನೆಲ್ಲದ್ರೆ ಇವತ್ತು ರಿಪೇರಿ ಮಾಡ್ಕೊಂಡ್ರಿ. ಗಾಡಿ ಮುಂದಿನೆಲ್ಲ ಪೂರ ಸ್ಕ್ರಾಚ್ ಆಗಿದ್ರಿ, ಇದನ್ನ ಚೇಂಜ್ ಮಾಡ್ಬೇಕು. ಮತ್ತೆ ಮುರಿದಿದ್ರಿ, ಇದೊಂದು ಹೊಸ ಕುಣ್ಸ್ಕೊಂಡ್ರಿ. ಇದ್ರ ಆಯಿಲ್ ಬಿದ್ದಿದ್ರಿ, ಆಯಿಲ್ ಹಾಕೋಬೇಕ್ರಿ. ಮತ್ತೆ ಇದ್ರದ ಹ್ಯಾಂಡಲ್ ಬಿ ಯಾಸ್ ಆಗಿದ್ರಿ, ಅದನ್ನ ಬಿ ಚಲೋ ಮಾಡ್ಕೊಂಡ್ರಿ. ಗಾಡಿ ತಗೊಂಡ ರಿಪೇರಿ ಅಂಗಡಿಗೆ ಬಂದ ಮೆಕ್ಯಾನಿಕ್ ದಾದಾಗ ಗಾಡಿಗೆ ಏನಾಗಿತ್ತು ಹೇಳಿನ್ರಿ. ಇದಕ್ಕೆ ಹೊಸ ಪಾರ್ಟ್ ಕೊಂಡ್ಸೋದ್ರಿ, ಅವಿಲ್ದ್ರಿ ಇಲ್ಲಿ ಸಿಗುಲ್ಲ, ಸಾಂಗ್ಲಿಂದ ತರ್ಬೇಕಂತ ಹೇಳ್ತಾರ್ರಿ. ಅದಕ್ಕ ಇದನ್ನ ಮಂಗಳವಾರ ತಂದು ಬಿಡ್ರಿ. ಅದ ಅಲ್ಲಿಂದ ವಾಪಸ್ ಮನಿಗೆ ಬಂದನು. ಬರೀ ಎಲ್ಲಾ ಪಾರ್ಟ್ ಇಲ್ದ್ರ ಒರಿಜಿನಲ್ ಕೊಂಡ್ಸ್ಕೋದೈತ್ರ 2,500 ರೂಪಾಯಿ ಖರ್ಚು ಬರ್ತದ್ರಿ. ಡೂಪ್ಲಿಕೇಟ್ ಕೊಂಡ್ಸೋದೈತದ್ರಿ 1,500 ರೂಪಾಯಿ ಆಗ್ತೈತ್ರಿ. ಯಾವ್ದು ಮಾಡಿಲ್ರಿ, ಒರಿಜಿನಲ್ ಕೊಂಡ್ಸಲ್ಲ. ಚಗನ್ ಕಸ ಮಾಡಿ ಕೈಕಲ್ ಮತಿ ತಗೊಂಡ ಏಬತ್ತಿ ಹಚ್ಕೊಂಡ ದೇವ್ರಿಗೆ ಕಾಲ್ ಬಿದ್ದ, ಉದ್ಗಡ್ಡೆ ಹಚ್ಚಿ ಜಗಲಿ ಮೇಲೆ ಬೆಳಗಿ, ಆಮೇಲೆ ತುಳಸಿ ಗಿಡಕ್ಕೂ ಬೆಳಗಿನು. ಟ್ರಾಕ್ಟರ್ ಇಲ್ಲದ್ರ ಮಣ್ಣಿ ರಿಪೇರಿ ಬಿಟ್ಟು ಬರ್ಕ್ ಹೋಗಿದ್ವಿ. ಅವಾಗ ಇಲ್ಲದ್ರ ಗ್ಯಾರೇಜ್ ಬಂದಿತ್ತು, ಅದಕ್ಕೆ ಇವತ್ತು ಟ್ರಾಕ್ಟರ್ ರಿಪೇರಿ ಬಿಟ್ಟು ಬರೋಣ ಅಂತ ಮಾಮನ್ ಜೊತೆ ಊರಾಗ ಹೋಗಿ ತಾತವ ಮನಿ ಹಚ್ಚಾಕ ಟ್ರಾಕ್ಟರ್ ನಿಲ್ಸಿದ್ರಲ್ಲಿ ಅಲ್ಲಿ ಹೋಗಿ ಅವತ್ತೊಂದು ತಗೊಂಡು ಮನಿ ಕಡೆ ಬಂದ. ಡಬ್ಬಿ ಪಿನ್ ಬಿಚ್ಚಿ ಟ್ರಾಕ್ಟರ್ ಗ್ಯಾರೇಜ್ ಕೂತ್ ಬಿಟ್ಟು ಬಂದು ಟ್ರಾಕ್ಟರ್ ಡಬ್ಬಿ ಲೈಟ್ ಹಾಕೋದ್ ನೋಡ್ರಿ. ಅವ್ ಲೈಟ್ ಎಲ್ಲ ಹಾಕಿದ್ರಿ, ಮತ್ತೆ ವೈರಿಂಗ್ ಬ್ಯಾಗ್ ಇದೆ ನೋಡ್ರಿ ಪೂರ ಎಲ್ಲ. ಗೌತಿ ತಪ್ಪಲ್ಲಿ ಚಾ ಮಾಡಿ ಕುಡ್ದ ಊರಾಗ ಹೋಗಿ ನಾಳೆ ಬೆಂಗಳೂರಿಗೆ ಹೋಗಾಮಿದ. ನಾನು ಕಟಿಂಗ್ ಮಾಡ್ಕೊಂಡ್ ಬಂದ.